ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಮತ್ತೆ 2 ದಿನ ಕಾವೇರಿ ನೀರು ಬರೋದಿಲ್ಲ. ಸೆಪ್ಟೆಂಬರ್ 17ರ ತನಕ ಬಂದ್. ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ನಗರಗಳಿಗೆ ಮಹತ್ವದ ಜಾಗೃತಿಯನ್ನ ಕೊಡ್ತಾ ಇದೆ. ಸೆಪ್ಟೆಂಬರ್ 15ರಿಂದ 17ನೇ ತಾರೀಕಿನವರೆಗೆ 3 ದಿನಗಳ ಕಾಲ ಕಾವೇರಿ ನೀರು ಸರಬರಾಜು ತಾತ್ಕಾಲಿಕವಾಗಿ ನಿಲ್ಲಿಸಲಾಗುತ್ತೆ. ಈ ನಿರ್ಧಾರವು ನಗರದ ಹಲವು ಭಾಗಗಳಲ್ಲಿ ಪ್ರಭಾವವನ್ನ ಬೀರುತ್ತೆ. ನಿರ್ವಹಣಾ ಹಾಗೂ ತುರ್ತು ದುರಸ್ತಿ ಕಾರ್ಯಗಳನ್ನು ಸುಗಮವಾಗಿ ನಡೆಸೋದಕ್ಕೆ ಪ್ರಮುಖ ಪಂಪಿಂಗ್ ಸ್ಟೇಷನ್ಗಳಲ್ಲೂ ಕೂಡ ನೀರು ಪಂಪಿಂಗ್ ಕಾರ್ಯವನ್ನು ಸ್ಥಗಿತಗೊಳಿಸಲಾಗಿದೆ. BWSSB ಅಧ್ಯಕ್ಷರಾದಂಥ ಡಾಕ್ಟರ್ ವಿ ರಾಮ್ ಪ್ರಸಾದ್ ಮನೋಹರ್ ಅವರು ಈ ಬಗ್ಗೆ ಸ್ಪಷ್ಟಪಡಿಸಿದ್ದು, ನಗರದ ಕುಡಿಯುವ ನೀರಿನ ಜಾಲದ ವಿಶ್ವಾಸಾರ್ಹತೆ ಜೊತೆಗೆ ದಕ್ಷತೆಯನ್ನ ಸುಧಾರಣೆ ಮಾಡೋದಕ್ಕೆ ಈ ನಿರ್ವಹಣೆ ಅಗತ್ಯವಾಗಿದೆ. ನಿರಂತರವಾಗಿ ಶುದ್ಧ ಕುಡಿಯುವ ನೀರನ್ನು ಒದಗಿಸೋದಕ್ಕೆ ಪಂಪಿಂಗ್ ಕಾರ್ಯವನ್ನ ತಾತ್ಕಾಲಿಕವಾಗಿ ನಿಲ್ಲಿಸಲಾಗುವಂಥದ್ದು ಬಹಳನೇ ಅತಿ ಮುಖ್ಯ ಅಂತ ಹೇಳಿದ್ದಾರೆ. ಅಧಿಕೃತ ವೇಳಾಪಟ್ಟಿಯ ಪ್ರಕಾರವಾಗಿ ಕಾವೇರಿ ಹಂತ ವಿ ಪಂಪಿಂಗ್ ಕೇಂದ್ರಗಳು ಸೆಪ್ಟೆಂಬರ್ 15ರಂದು ಬೆಳಗ್ಗೆ 10 ಗಂಟೆಯಿಂದ ಸೆಪ್ಟೆಂಬರ್ 17ನೇ ತಾರೀಕು ಮಧ್ಯಾಹ್ನ 1 ಗಂಟೆಯವರೆಗೆ 60 ಗಂಟೆಗಳ ಕಾಲ ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗುತ್ತೆ. ಹಂತ 1, 2, 3 ಮತ್ತು 4 ಪಂಪಿಂಗ್ ಕೇಂದ್ರಗಳು ಸೆಪ್ಟೆಂಬರ್ 16ರ ಬೆಳಗ್ಗೆ 6 ಗಂಟೆಯಿಂದ ಸೆಪ್ಟೆಂಬರ್ 17 ಬೆಳಗ್ಗೆ 6 ಗಂಟೆಯವರೆಗೆ 24 ಗಂಟೆಗಳ ಕಾಲ ಸ್ಥಗಿತ ಆಗುತ್ತೆ. ನಾಗರಿಕರು ತಮ್ಮ ಕುಟುಂಬದ ಅಗತ್ಯಗಳನ್ನ ಪರಿಗಣಿಸಿ ಕುಡಿಯೋದಕ್ಕೆ, ಅಡಿಗೆ ಮಾಡೋದಕ್ಕೆ ಜೊತೆಗೆ ಇತರೆ ಗೃಹ ಬಳಕೆಗಾಗಿ ನೀರನ್ನ ಮುಂಚಿತವಾಗಿ ಸಂಗ್ರಹಣೆ ಮಾಡಿ ಇಟ್ಕೊಳ್ಬೇಕು. BWSSB ಸ್ಥಗಿತದ ಅವಧಿಯಲ್ಲಿ ನೀರನ್ನ ವಿವೇಚನೆಯಿಂದ ಬಳಕೆ ಮಾಡಬೇಕು ಅನ್ನುವಂಥ ಸೂಚನೆ ಕೊಡಲಾಗಿದೆ. ಪಂಪಿಂಗ್ ಕಾರ್ಯ ಸ್ಥಗಿತಗೊಂಡು ಜಲಾವಕಾಶ ಕಡಿತಗೊಂಡಂತಹ ಪ್ರದೇಶಗಳಲ್ಲಿ ತೊಂದರೆ ಎದುರಾಗಬಹುದು. ಆದ್ದರಿಂದ ನಿವಾಸಿಗಳು ಮುಂಚಿತ ಯೋಜನೆಯನ್ನ ರೂಪಿಸಿಕೊಂಡು ದಿನನಿತ್ಯದ ಅಗತ್ಯಗಳಿಗೆ ನೀರನ್ನ ಸುರಕ್ಷಿತವಾಗಿ ಬಳಕೆಯನ್ನ ಮಾಡಬೇಕು. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇತ್ತೀಚೆಗೆ ರಾಜ್ಯ ಸರ್ಕಾರದ ದೊಡ್ಡ ಯೋಜನೆ ಬಗ್ಗೆ ವಿವರವನ್ನ ಕೊಟ್ಟಿದ್ದಾರೆ. ಅಂದ್ರೆ ಕೋಡಿಹಳ್ಳಿಯಿಂದ ನಡೆದಂತಹ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅವರು ಈ ಬಗ್ಗೆ ಮಾಹಿತಿ ಕೊಟ್ಟಿರುವಂತದ್ದು. ಸಂಗಮ ಬಳಿಯಿಂದ ಕನಕಪುರ ತಾಲೂಕಿನ 250 ಹಳ್ಳಿಗಳಿಗೆ ಕಾವೇರಿ ನೀರನ್ನ ಪಂಪ್ ಮಾಡುವಂತಹ ಯೋಜನೆ ಈಗಾಗಲೇ ಆರಂಭ ಆಗಿದೆ. ಸಿಂಶಾದಿಂದ ಸಾತನೂರು ಹೋಬಳಿ, ಕಸಬಾ ಹೋಬಳಿ ಜೊತೆಗೆ ಹೊಸದುರ್ಗ ಪ್ರದೇಶಗಳ ಟ್ಯಾಂಕ್ಗಳಿಗೆ ನೀರನ್ನ ಅರ್ಕಾವತಿ ಹಾಗೆ ಕಾವೇರಿ ನದಿಗಳಿಂದ ಪೂರೈಸಲಾಗುತ್ತೆ. ನಾಗರಿಕರು ತಮ್ಮ ಪ್ರದೇಶ ಸ್ಥಗಿತದಿಂದಾಗಿ ಪ್ರಭಾವಿತರಾಗಿದ್ದಾರೋ ಅಥವಾ ಇಲ್ಲವೋ ಅನ್ನುವಂಥದ್ರ ಬಗ್ಗೆ ಖಚಿತಪಡಿಸಿಕೊಳ್ಳೋದಕ್ಕೆ BWSSB ಪ್ರಕಟಣೆಗಳು, ಸ್ಥಳೀಯ ಸುದ್ದಿ ಮಾಧ್ಯಮಗಳು ಜೊತೆಗೆ ಅಧಿಕೃತ ವೆಬ್ಸೈಟ್ ಅನ್ನ ನಿಯಮಿತವಾಗಿ ತಪಾಸಣೆ ಮಾಡುವಂತೆ ಸಲಹೆಯನ್ನ ಕೊಡಲಾಗಿದೆ. ಈ ಸಂದರ್ಭದಲ್ಲಿ ಜನರು ಅಗತ್ಯವಾದ ನೀರಿನ ಸಂಗ್ರಹ, ಗೃಹ ಬಳಕೆಗಾಗಿ ಯೋಜನೆಗಳನ್ನ ರೂಪಿಸಿಕೊಳ್ಳುವಂಥದ್ದು ಜೊತೆಗೆ ಎಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳುವಂಥದ್ದು ಅತ್ಯಂತ ಅಗತ್ಯವಾಗಿದೆ. BWSSB ಈ ನಿರ್ವಹಣೆಯನ್ನ ದೀರ್ಘಾವಧಿಯಲ್ಲಿ ಶುದ್ಧ ಕುಡಿಯುವ ನೀರಿನ ನಿರಂತರ ಒದಗಿಸುವಿಕೆ ಒಳ್ಳೆಯ ನಿರ್ಣಯ ಅಂತ ಕಾಣ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ನಾಗರಿಕರು ತಮ್ಮ ದಿನನಿತ್ಯದ ಕಾರ್ಯಗಳ ಮೇಲೆ ಪರಿಣಾಮ ಬೀರುವಂತಹ ಈ ಒಂದು ಸ್ಥಗಿತಕ್ಕೆ ತಕ್ಕ ಮಟ್ಟಿಗೆ ಸಿದ್ಧರಾಗಿ ಇರಬೇಕು ಅನ್ನುವಂಥದ್ದು ಈ ಒಂದು ಮಾಹಿತಿಯ ಕುರಿತಾಗಿ ಇರುವಂತಹ ವಿಚಾರ. ಈ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.